ಈ ಹಲ್ಲಲ್ಲಿ ಕಬ್ಬು ತಿಂದಷ್ಟು ಆನಂದ ಬೇರೆ ಯಾವ್ದಾದ್ರು ಬರಲ್ಲ. ಶಿವಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಶಿವ ಗಂಧರ್ವರನ್ನ ಕರ್ಕೊಂಡು ವಿವಿಧ ಗ್ರಹ ನಕ್ಷತ್ರಗಳಿಂದ ಭೂಮಿ ಕರೆಸ್ಕೊತಾರೆ ಕೈಲಾಸದ ಸುತ್ತಮುತ್ತಲು. ಅಲ್ಲಿ ಕರೆಸ್ಕೊಂಡಿದ್ದು ನಾಸ್ಕಾ ಸೌತ್ ಅಮೆರಿಕಾ. ಅಲ್ಲಿ ಎಲ್ಲರಿಗೂ ಏರೋಪ್ಲೇನ್ ಲ್ಯಾಂಡಿಂಗ್ ಇರೋದು, ಫ್ಲೈಯಿಂಗ್ ಸಾಸರ್ಸ್. ಅಲ್ಲಿ ಬಾಟ್ನಿ, ಜುವಾಲಜಿ ಎಲ್ಲ ನಕ್ಷತ್ರಗಳು ಬೇರೆ ಬೇರೆ ಇರುತ್ತೆ. ಶಿವ ಪ್ಲಾನ್ ಮಾಡ್ತಾನೆ ಎಲ್ಲವನ್ನು ಒಟ್ಟಿಗೆ ಭೂಮಿಲಿ ಹಾಕೋಣ ಅಂತ. ಪ್ರಾಣಿಗಳು, ಪಕ್ಷಿಗಳು, ಗಿಡಗಳು. ಆಕಾಶದಲ್ಲಿ ಕಬ್ಬಿಗೆ ಒಂದು ಗ್ರಹ ಇದೆ, ಯಾವುದೋ ಒಂದು ನಕ್ಷತ್ರದಲ್ಲಿ. ಬರೀ ಕಬ್ಬು ಮಾತ್ರ ಅಲ್ಲಿ ಬೆಳೆಯುತ್ತೆ, ಬೇರೆ ಏನು ಬೆಳೆಯಲ್ಲ. ಅಲ್ಲಿನ ರೈತರನ್ನ ಕರ್ಕೊಂಡ್ಬರ್ತಾನೆ ಶಿವ. ಬೇರೆ ಯಾರಿಗೂ ಕಬ್ಬಿನ ಬೆಲೆ ಗೊತ್ತಿಲ್ಲ. ಭೂಮಿಗೆ ಕಬ್ಬು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇಂಜಿನಿಯರ್. ಆ ಕಬ್ಬು ಬೆಳೆದಿದ್ದೆ ಸ್ಥಳ ಭೂಮಿ ಎಲ್ಲ ಮುಕ್ತಾಯ ಆಗತ್ತೆ, ಕಬ್ಬಿಗೆಲ್ಲ ಅಡಿಕ್ಟ್ ಆಗ್ತಾರೆ. ಆ ಕಬ್ಬು ನೆಟ್ಟ ರೈತರು ಬಿಟ್ಟು ಮಿಕ್ಕಿರೋರು ಅನೇಕರು ಶಿವ ಮರಳಿ ಹೋಗೋಣ ನಮ್ಮ ಲೋಕಕ್ಕೆ ಅಂದ್ರೆ ಕಬ್ಬು ನೆಟ್ಟ ರೈತರಲ್ಲೂ ಕೆಲವರು ಬೇರೆದಕ್ಕೆ ಅಡಿಕ್ಟ್ ಆಗಿ, ಮಿಕ್ಕಿರೋರೆಲ್ಲ ಕಬ್ಬಿಗೆ ಅಡಿಕ್ಟ್ ಆಗಿ ನಾವು ಮಾತ್ರ ಇಲ್ಲೇ ಇರ್ತೀವಿ, ಬರಲ್ಲ. ಈ ಮತ್ಸ್ಯ ಲೋಕ, ಇಲ್ಲಿ ಸಾವಿನ ಲೋಕ ಆದ್ರೂ ನಾವು ಇಲ್ಲಿ ಬಿಟ್ಟು ಹೋಗಲ್ಲ ಅಂತಾರೆ. ಕಬ್ಬು ತಿನ್ನೋ ಬದುಕುವ ಪ್ರಾಣಿ ಆನೆ ತುಂಬಾ ಶಕ್ತಿಶಾಲಿ ಆಗುತ್ತೆ. ಆನೆಗಿಂತ ಶಕ್ತಿಶಾಲಿ ಒಂದು ಪ್ರಾಣಿ ಇದೆ, ಅದನ್ನ ಹನಿ ಬ್ಯಾಡ್ಜರ್ ಅಂತಾರೆ. ಆಫ್ರಿಕಾದಲ್ಲಿದೆ. ಬರೀ ಜೇನುತುಪ್ಪ ತಿನ್ನೋದು. ಕರಡಿ ಜೇನುತುಪ್ಪ ತಿನ್ನುತ್ತೆ, ಬೇರೆ ತಿನ್ನುತ್ತೆ. ಹನಿ ಬ್ಯಾಡ್ಜರ್ ಮಾತ್ರ ತಿನ್ನೋದು ಬರೀ ಜೇನುತುಪ್ಪ. ಜೇನುತುಪ್ಪದ ಮಹಿಮೆ ಕಬ್ಬಿಗಿಂತ ಜಾಸ್ತಿ. ಅದೆಂಗೆ ಅಂದ್ರೆ ಆ ಪ್ರಾಣಿನ ಯಾರು ಕೊಲ್ಲಕ್ಕಾಗಲ್ಲ, ಯಾರು ಸೋಲ್ಸೋಕ್ಕಾಗಲ್ಲ. ಹಾವು ಕಚ್ಚಿದ್ರು ಸಾಯಿಲ್ಲ. ಒಂದ್ ವೇಳೆ ಸಿಂಹ ಏನಾದ್ರೂ ಅದಕ್ಕೆ ಗ್ರೇಟ್ಸ್ ಇದೆ ಅಂದ್ರೆ ಸಿಂಹನ ಕೊಲ್ಲೋವರೆಗೂ ಬಿಡಲ್ಲ ಅದು. ಆನೆ ಲೇವಡಿ ಮಾಡಿದ್ರೆ ಆನೆನೇ ಕೊಂದ್ಬಿಡುತ್ತೆ. ನೀವು ಹನಿ ಬ್ಯಾಡ್ಜರ್ ಅಂತ ಗೂಗಲ್ ಮಾಡಿ ಗೊತ್ತಾಗುತ್ತೆ. ಯಾಕೆಂದ್ರೆ ಸರ್ವ ಗಿಡಗಳ ಹೂವಿನ ಮಕರಂದ ಹೀರಿ ಹನಿ ಆಗುತ್ತೆ ಜೇನು. ಆ ಜೇನು ಕುಡಿದವರಿಗೆ ಸರ್ವರೋಗ ನಿವಾರಣೆ. ಕಬ್ಬು ಅಷ್ಟೇ ಶ್ರೇಷ್ಠ. ಚೋಷ್ಯ ಅಂತ ಕೃಷ್ಣ ಹೇಳ್ತಾನೆ. ಚೋಷ್ಯ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಹಂಗೆ 4 ವಿಧಗಳು. ಪಚಾಮ್ಯನ್ನಂ ಚತುರ್ವಿಧಂ. ಚೋಷ್ಯ ಅಂದ್ರೆ ಇದು. ಹೀಗೆ ಕಬ್ಬಿನ ತಿಂದು ಅಂತ ಹೇಳ್ತೀವಲ್ಲ, ಇದನ್ನ ಚೋಷ್ಯ ಅಂತ. ನಾವು ಇವಾಗ ಆ ಕಬ್ಬಿನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಆ ಜ್ಯೂಸಲ್ಲಿ ಈ ಮಜಾ ಸಿಗಲ್ಲ. ಇದಕ್ಕೆ 32 ಹಲ್ಲು ಇರಬೇಕು, ರೂಟ್ ಕೆನಾಲ್ ಆಗಿರಬಾರ್ದು. ಹಲ್ಲಿನ ಆರೋಗ್ಯಕ್ಕೆ ಇದು ಒಳ್ಳೇದು. ತಿನ್ನೋದೇ ಇಲ್ಲ ನೀವು. ನಮ್ಮ ಅದೃಷ್ಟ ಹಳ್ಳಿಲಿ ಹುಟ್ಟಿದೀವಿ. ಚರ್ಮ ಸಿಗದು ತಿನ್ನೋ ವಾಡಿಕೆ. ಈ ಗಂಟು ತಿನ್ನಕ್ಕಾಗಲ್ಲ. ಧನ್ಯವಾದ. ಅಹೋರಾತ್ರ.